ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನ ತೋರಿಸಿದ್ದೀರಾ, ಧನ್ಯವಾದಗಳು. ಸಾಕಷ್ಟು ಜನ ಕರೆ ಮಾಡಿದ್ದೀರಾ, ಪರಿಹಾರವನ್ನು ಸೂಚಿಸಿದ್ದೇವೆ. ಸಾಕಷ್ಟು ಜನರಿಗೆ ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೇವೆ, ಆಚರಣೆಗಳನ್ನು ಹೇಳ್ಕೊಟ್ಟಿದ್ದೇವೆ, ಪೂಜೆಗಳನ್ನು ಹೇಳ್ಕೊಟ್ಟಿದ್ದೇವೆ ಮತ್ತು ದೇವಾಲಯಗಳಿಗೂ ಕೂಡ ಕಳಿಸಿದ್ದೇವೆ. ಹತ್ತಿರದ ದೇವಾಲಯಗಳಿಗೂ ಕಳಿಸಿದ್ದೇವೆ, ದೂರದ ದೇವಾಲಯಗಳಿಗೂ ಕಳಿಸಿದ್ದೇವೆ. ಎಲ್ಲರೂ ಹೇಳಿರೋ ಮಾತು ಒಂದೇ, ಗುರುಗಳೇ ನಾವು ತೊಂದರೆಯಿಂದ ಹೊರಗೆ ಬರ್ತಾ ಇದ್ದೇವೆ, ನಾವು ನೆಮ್ಮದಿಯನ್ನು ಕಾಣ್ತಾ ಇದ್ದೇವೆ, ನಾವು ಕಷ್ಟದಿಂದ ಹೊರಗೆ ಬರ್ತಾ ಇದ್ದೇವೆ, ನಮ್ಮ ಬಿಸಿನೆಸ್ ಇಂಪ್ರೂವ್ ಆಗ್ತಾ ಇದೆ, ನಮಗೇನು ಮಾಟ ಮಂತ್ರ ತೊಂದರೆ ಆಗಿತ್ತು ಅದು ಕಡಿಮೆ ಆಗ್ತಾ ಇದೆ, ನಾವು ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಈ ಯೂಟ್ಯೂಬ್ ಚಾನಲ್ ಮಾಡಿರೋ ಉದ್ದೇಶವೇ ಯಾರು ತೊಂದರೆಗೆಯಲ್ಲಿದ್ದಾರೆ ಅವರಿಗಾಗಿ, ಯಾರು ಈ ಮಾಟ ಮಂತ್ರದಿಂದ ಬಾಧಿತರಾಗಿದ್ದಾರೆ, ವಾಮಾಚಾರದಿಂದ ಕಷ್ಟಕ್ಕೆ ಒಳಪಡ್ತಾ ಇದ್ದಾರೆ, ಇನ್ನಿಲ್ಲದಂತೆ ಸೋಲ್ತಾ ಇದ್ದಾರೆ ಅಥವಾ ಸೋತಿದ್ದಾರೆ, ಏನು ಧನಹಾನಿ, ಮಾನಹಾನಿ, ಪ್ರಾಣ ಹಾನಿಗೆ ಒಳಗಾಗಿದ್ದಾರೆ, ಎಲ್ಲರಿಗೂ ಏನು ಅವ್ರ ಕುಟುಂಬದಲ್ಲಿ ತೊಂದರೆ ಆಗಿದ್ದಾವೆ, ಅವರೆಲ್ಲರಿಗಾಗಿಯೂ ನಾನು ಈ ಯೂಟ್ಯೂಬ್ ಚಾನಲ್ ಮುಖೇನ ಏನ್ ತಿಳಿಸ್ತೀನಿ ಅಂದ್ರೆ, ನೋಡಿ ಇದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಸರಳವಾದ ಪರಿಹಾರಗಳಿದ್ದಾವೆ. ಯಾರಿಗೂ ಕೂಡ ಅವು ಗೊತ್ತಿಲ್ಲ. ನನ್ನ ಗುರುಗಳು ತಿಳಿಸಿದ ಅತ್ಯಂತ ಸರಳ ಪರಿಹಾರಗಳನ್ನ ಮತ್ತು ಏನ್ ಬ್ಲಾಕ್ ಮ್ಯಾಜಿಕ್ ರಿಮೂವಲ್ ಮಂತ್ರ, ಏನ್ ರಿವರ್ಸಲ್ ಮಂತ್ರವನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ನಿನ್ನೆ ತಿಳಿಸಿದ್ದೇವೆ. ಈ ರೀತಿ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲಾ ರೀತಿಯ ಮಂತ್ರಗಳನ್ನ ನಾನು ಬಿಡ್ತಾ ಇದ್ದೇನೆ, ಈ ಬ್ಲಾಕ್ ಮ್ಯಾಜಿಕ್ ವಿರುದ್ಧ ಹೋರಾಡ್ಲಿಕ್ಕೆ ಮತ್ತು ನಿಮಗೆ ಶಕ್ತಿ ಬರ್ಲಿಕ್ಕೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಏನು ಇಂಪ್ರೂವ್ ಆಗ್ಲಿಕ್ಕೆ ಎಲ್ಲಾ ಮಂತ್ರಗಳನ್ನು ಕೊಟ್ಟಿದ್ದೇನೆ ಮತ್ತು ವಿಶೇಷ ಆಚರಣೆಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ನೋಡಿ, ಯಾರೂ ಕೂಡ ಹಿಂಜರಿಯದೆಲೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಬಹುದು. ನಂಬರ್ ಅಲ್ಲಿ ಡಿಸ್ಪ್ಲೇ ಆಗಿದೆ, ನೀವು ಕರೆ ಮಾಡಬಹುದು. ಏನು ಮಂತ್ರಗಳನ್ನ ಹೇಳ್ಕೊಡ್ತೇನೆ, ಧ್ಯಾನ ಮಾಡಿ, ಧ್ಯಾನ ಮುಖೇನ ಶಕ್ತಿ ಪ್ರಾಪ್ತಿ. ನೋಡಿ, ಒಬ್ಬ ಟೀಚರ್ ಏನಪ್ಪ, ಈಗ 2ನೇ ಕ್ಲಾಸ್ ಮಗು ಅಂತ ತಿಳ್ಕೊಳ್ಳಿ, 2 1 2 2 4 2 3 6 ವರ್ಷ ಪೂರ್ತಿ ಹೇಳ್ಕೊಡ್ತಾನೆ, ವರ್ಷ ಪೂರ್ತಿ ಹೇಳ್ಕೊಡ್ತಾನೆ, ಮಗು ಕಲೀಲಿ ಅಂತ, ಮಗುಗೆ ಜ್ಞಾನ ಬರ್ಲಿ ಅಂತ. ಹಾಗೆಯೇ ನಾನು ಕೂಡ ಈ ಯೂಟ್ಯೂಬ್ ಚಾನಲ್ ಮುಖೇನ ತಿರ್ಗಾ ಮರ್ಗ ಅದ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಕ್ತಿ ಎಲ್ಲಿಂದ ಬರ್ತದೆ ಅಂತ ಮತ್ತೆ ಮತ್ತೆ ಒತ್ತಿ ಒತ್ತಿ ತಿಳಿಸ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿ ಮಗುವಿಗೆ ಗೊತ್ತಿಲ್ಲ, ಹೌದಪ್ಪ ಇದರಲ್ಲಿ ಶಕ್ತಿ ಇದೆ ಅಂದ್ರ ನಿಮಗೆ ಗೊತ್ತಿಲ್ಲ. ಯಾವ ರೀತಿ ಮಗುವಿಗೆ ನಾನು ಮಗ್ಗಿ ಕಲ್ತು ಬಿಟ್ರೆ, ನಾನು ಲೆಕ್ಕ ಕಲ್ತು ಬಿಟ್ರೆ ಮುಂದೆ ನನ್ನ ಜೀವನ ಆರಾಮಾಗಿರುತ್ತೆ ಅಂತ ಮಗುವಿಗೆ ಗೊತ್ತಿಲ್ಲ ತಾನೆ. ಹಾಗೆ ನಿಮಗೂ ಕೂಡ ಈ ಮಂತ್ರಗಳಲ್ಲಿ ಶಕ್ತಿ ಅಡಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಈ ಆಚರಣೆಗಳಲ್ಲಿ ಶಕ್ತಿ ಇದೆ, ಅದು ನಮ್ಮ ಬದುಕನ್ನ ಸುಗಮಗೊಳಿಸ್ತದೆ ಮತ್ತು ತುಂಬಾ ಅಭಿವೃದ್ಧಿಯತ್ತ ನಮ್ಮನ್ನು ಕರ್ಕೊಂಡು ಹೋಗುತ್ತದೆ ಅಂತ ಗೊತ್ತಿಲ್ಲ ನಿಮಗೆ. ಸಾಕಷ್ಟು ಜನ ಸುಧಾರಣೆಗೊಂಡ ಮೇಲೆ ನಾನೇ ಲಕ್ಷಾಂತರ ಸಾರಿ ಈ ಮಂತ್ರಗಳನ್ನು ಜಪಿಸಿದ ಮೇಲೆ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಈ ಮಂತ್ರಗಳ ಬಗ್ಗೆ, ಈ ಆಚರಣೆಗಳ ಬಗ್ಗೆ. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತೇನೆ, ನಿಮಗೆ ಏನೇ ತೊಂದರೆ ಇರಲಿ ನಮ್ಮ ನಂಬರ್ಗೆ ಕರೆ ಮಾಡಿ. ನಾನಿರೋದೇ ಏನು ಒಂದು ಭಗವಂತ ಒಂದು ಆಶೀರ್ವಾದ ಮಾಡಿದ್ದಾನೆ, ನಿಮಗೆ ಸಹಾಯ ಆದ್ರೆ, ನಿಮಗೆ ತೊಂದರೆಯಿಂದ ಹೊರಗೆ ಬಂದ್ರೆ ನೀವು ಭಗವಂತನ ಆಶೀರ್ವಾದ ನನಗೆ ಸಿಗುತ್ತದೆ. ಹಾಗೆಯೇ ನೀವು ಕೂಡ ಈ ಏನು ವಿಡಿಯೋಗಳಿದ್ದಾವೆ ನಿಮಗೆ ಸರಿ ಅನ್ಸಿದ್ರೆ, ನಿಮಗೆ ಚೆನ್ನಾಗಿದ್ದಾವೆ, ಇದು ಒಳ್ಳೇದಿದೆ ಅಂತ ನೀವು ಮಾಡಿ ನೋಡ್ಬಿಟ್ಟು, ಮಂತ್ರ ಧ್ಯಾನ ಮಾಡಿಯೋ ಆಚರಣೆಯನ್ನು ಮಾಡಿಯೋ ಅಥವಾ ನಾ ಹೇಳಿದ ಗುಡಿಗಳಿಗೆ ಹೋಗಿ ಒಳ್ಳೇದಾಯ್ತು ಅನ್ಸಿದ್ರೆ ದಯವಿಟ್ಟು ಇನ್ನೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ಗೆಲುವಿಗೆ ತುಂಬಾ ಸರಳ ಉಪಾಯಗಳನ್ನು ತಿಳಿಸ್ತಾ ಇದ್ದೇನೆ. ಏನು ದೊಡ್ಡ ಖರ್ಚಾಗಲ್ಲ, ತುಂಬಾ ಕಡಿಮೆ ಖರ್ಚಿನಲ್ಲೇ ನೀವು
ನೋಡಿ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟಿರ್ತೀರಾ, ಏನೂ ನಿಮಗೆ ಏನು ತೊಂದರೆಯಿಂದ ಹೊರಗೆ ಬಂದಿರಲ್ಲ, ನೀವು ಏನು ಉಪಯೋಗ ಆಗಿರಲ್ಲ. ಆಗ ಏನ್ ಮಾಡಿರ್ತೀರಾ ನೀವು, ಇದು ಜ್ಯೋತಿಷ್ಯವೇ ಫೇಕು, ಜ್ಯೋತಿಷ್ಯ ಸುಳ್ಳು ಅಂತ ತಿಳ್ಕೊಂಡಿರ್ತಾರ. ಇಲ್ಲ, ಜ್ಯೋತಿಷ್ಯ ಯಾವತ್ತೂ ಸುಳ್ಳಲ್ಲ. ಮಂತ್ರಗಳಲ್ಲಿ ಮಹಾಶಕ್ತಿ ಇದೆ. ನಿಮಗೆ ಮಹಾನಂಬಿಕೆ ಇರಬೇಕು. ಅಷ್ಟು ಧ್ಯಾನ ನೀವು ಮಾಡಬೇಕು. ಯಾವ ರೀತಿ ಏನು ಹೇಳಿದ್ನಲ್ಲ, ಎರಡರ ಮಗ್ಗಿಯನ್ನು ಕಲಿಯೋಕ್ಕೂ ಕೂಡ ಗುರು ಏನ್ ಮಾಡ್ತಾನೆ, ಪ್ರತಿದಿನ ಅದ್ನೇ ಹೇಳಿಸ್ತಾನೆ. ನೋಡಿ, ಒಂದ್ ತಿಂಗಳು 2 ತಿಂಗಳು ಹೇಳ್ಸೋದ್ ಬಿಟ್ಟು ಬಿಡ್ಲಿ ಮಗುವಿಗೆ ಎರಡರ ಮಗ್ಗಿ ಮತ್ತೆ ಮರ್ತೋಗಿರುತ್ತೆ. ಹಾಗೆಯೇ ನಾನು ಏನ್ ಹೇಳದಪ್ಪ ಅಂದ್ರೆ, ಪದೇ ಪದೇ ಈ ವಿಡಿಯೋಗಳ ಮೂಲಕ ಎಚ್ಚರಿಸ್ತಾ ಇದ್ದೇನೆ, ಮತ್ತೆ ಮತ್ತೆ ಧ್ಯಾನ ಮಾಡಿ, ಕೈ ಬಿಡಬೇಡಿ. ನೋಡಿ, ಲಾಭ ನನಗೋ ನಿಮಗೋ ಯೋಚನೆ ಮಾಡಿ. ನಿಮಗೆ ಅಲ್ವಾ ಲಾಭ, ನಿಮಗೆ ಅಲ್ವಾ ಶಕ್ತಿ. ಆದ್ದರಿಂದ ಈ ಮಂತ್ರಗಳ ಶಕ್ತಿಯನ್ನ ನೀವು ಮನಗೊಂಡು ನೀವು ಧ್ಯಾನ ಮಾಡಿ, ಶಕ್ತಿ ಇದೆ ಅಂತ ನೀವು ತಿಳಿಯೋಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಷ್ಟೊತ್ತು ಧ್ಯಾನ ಮಾಡಿ. ಅಂದ್ರೆ ಒಂದು 6 ತಿಂಗಳು, ವರ್ಷ ಧ್ಯಾನ ಮಾಡಿ, ಶಕ್ತಿ ಪ್ರವಾಹ ಆಗ್ತದೆ. ಆಮೇಲೆ ನಿಮ್ಮ ಏಳಿಗೆಯನ್ನ ನೀವೇ ತಂದ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನೀವು ಯಾವುದೇ ಹಿಂಜರಿಕೆ ಇಲ್ದೇನೆ ನೀವು ನಮಗೆ ಕರೆ ಮಾಡ್ಬೋದು. ನಾನು ನಿಮಗೆ ಸಲಹೆ ನೀಡ್ತೇನೆ. ಶುಭವಾಗಲಿ.